ಹಾಯ್ ಹಲೋ ನಮಸ್ಕಾರ ಗೆಳೆಯರಿಸಿದ್ರೆ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 87ನೇ ದಿನ, ಅಂದ್ರೆ 87ನೇ ದಿವಸ ಏನೇನಾಯ್ತು ಮತ್ತೆ ಯಾಕೆ ಆ ಮಾತನ್ನಂದ್ರು, ಅಂದ್ರೆ ರಾಜತ್ ಅವರು ತ್ರಿವಿಕ್ರಮ್ ಅವ್ರಿಗೆ ಯಾಕೆ ಆ ಮಾತಂದ್ರು, ಮತ್ತೆ ಯಾಕೆ ಜಗಳ ಆಯ್ತು, ಆಮೇಲೆ ಇನ್ಯಾವ ಟಾಸ್ಕ್ ಬಂತು, ಮತ್ತೆ ಈ ತಂಡ ಚೇಂಜ್ ಆಯ್ತಾ, ಏನೇನಾಯ್ತು ಅನ್ನೋದ್ರ ಬಗ್ಗೆ ಎಲ್ಲಾನು ಸಂಪೂರ್ಣವಾಗಿ ಈ ವಿಡಿಯೋ ತಿಳಿಸ್ಕೊಂಡು ನಮ್ಮ ಮೇನ್ ಪಾಯಿಂಟ್ಸ್. ಈ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಂಬರ್ 1 ಪಾಯಿಂಟ್ ಏನಂದ್ರೆ, ಆಕ್ಚುಲಿ ಆ ಒಂದು ಟಾಸ್ಕ್ ಕಂಟಿನ್ಯೂ ಆಗುತ್ತೆ 2ನೇ ದಿನದೂ. ಅದರಲ್ಲಿ ಈ ವಯಸ್ಸಲ್ಲಿ ಮ್ಯಾನೇಜರ್ ಆಗಿ ತ್ರಿವಿಕ್ರಮ್ ಅವರು ಬರ್ತಾರೆ, ಮೋಕ್ಷಿತ ಬದಲು ಇದಾಯ್ತು. ನೆಕ್ಸ್ಟ್ ಅದರಲ್ಲಿ ಏನಂದ್ರೆ ರೇಟಿಂಗ್ ಕೊಡೋ ಟೈಮ್ ಬರುತ್ತೆ. ಆ ಒಂದು ರೇಟಿಂಗ್ ಕೊಡೋ ಟೈಮಲ್ಲಿ ಏನಂದ್ರೆ ಅತಿ ಹೆಚ್ಚಾಗಿ ಜಾಸ್ತಿ ಸ್ಟಾರ್ ಬರೋದಂದ್ರೆ ಧನರಾಜ್ ಅವರಿಗೆ ಬಂದಿರುತ್ತೆ. ಏನಂದ್ರೆ ಎಲ್ಲರೂ ಸೂಕ್ತ ಒಂದೊಂದು ಕಾರಣ ಕೊಟ್ಬಿಟ್ಟು ಹೇಳ್ತಾರೆ ಇದಾಗಿತ್ತು. ನೆಕ್ಸ್ಟ್ ಬಿಗ್ ಬಾಸ್ ಕಡೆಯಿಂದ ಬರುತ್ತೆ, ನಿಮ್ಮ ಸಿಬ್ಬಂದಿ ತಂಡವಾಗಿ ಟಾಸ್ಕ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು ಅಂದ್ಬಿಟ್ಟು ಯಾರು ಭವ್ಯ ತಂಡಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಹಂಗೆ ಬಿಗ್ ಬಾಸ್ ಇಂದ ಬರುತ್ತೆ ಏನಂತಂದ್ರೆ, ನೆಕ್ಸ್ಟ್ ಸಿಬ್ಬಂದಿಯಾಗಿ ಇನ್ನೊಂದು ತಂಡ ಇರುತ್ತಲ್ಲ, ಯಾರು ಚೈತ್ರ ತಂಡ, ಅವ್ರು ಸಿಬ್ಬಂದಿಯಾಗಿ ಆಗ್ತಾರೆ, ಇವ್ರು ಗೆಸ್ಟ್ ಆಗಿ ಆಗ್ತಾರೆ ಭವ್ಯ ತಂಡ. ನೆಕ್ಸ್ಟ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ ಇವ್ರ ತಂಡಕ್ಕೆ ಏನೋ ಗೇಮು. ನೆಕ್ಸ್ಟ್ ಏನಾಯ್ತು ಅಂತ ನೋಡೋಣ. ಆಕ್ಚುಲಿ ಇನ್ನೊಂದು ರಜತ್ ಇವರೆಲ್ಲ ಇವ್ರದ್ದು ತಂಡಕ್ಕೆ ಬಂತಲ್ಲ ಈ ಸಲ ಗೇಮ್ ಮಾಡೋದು, ಅವರೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ನಾವೇ ಜಗಳ ಆಡ್ಕೊಂಡು ಇದು ಮಾಡೋಣ ಅಂತ ಅಂದ್ಬಿಟ್ಟು. ಅದರಲ್ಲಿ ಅದೇ ತರನೇ ರಜತ್ ಅವ್ರು ಬಂದಿದ ತಕ್ಷಣ ಮೋಕ್ಷಿತ್ ಅವ್ರ ಮೇಲೆ ಒಂದ್ ಸ್ವಲ್ಪ ಅದೇ ಮಾತಾಡ್ಕೊಂಡಿರ್ತಾರಲ್ಲ, ಅವ್ರ ಜಗಳನ ಸ್ಟಾರ್ಟ್ ಮಾಡ್ಕೊಂತಾರೆ. ಅದೇ ತರನೇ ಎಲ್ಲಾರ ಮೇಲೆ. ಮತ್ತೆ ತ್ರಿವಿಕ್ರಮ್ ಅವ್ರ ಮೇಲೆ, ತ್ರಿವಿಕ್ರಮ್ ಅವ್ರನ್ನ ಸೋಡಾ ಬುಡ್ಡಿ ಅಂತಾರೆ, ಫಿಕ್ಸ್ ಹಾಕೊಂಡಿರ್ತಾರೆ. ಅದಕ್ಕೆ ಸೋಡಾ ಬುಡ್ಡಿ ಅಂತ ತ್ರಿವಿಕ್ರಮ್ ಅವ್ರನ್ನ ರಜತ್ ಕರೀತಾರೆ. ಅದಕ್ಕೆ ಅವ್ರಿಗೆ ಸ್ವಲ್ಪ ಆಡಿಯೋ ಜಗಳ ಆಗಿದೆ. ಬಟ್ ಏನಂದ್ರೆ ಅದು ಅವ್ರು ಮಾತಾಡ್ಕೊಂಡು ಜಗಳ ಮಾಡಿರೋದು, ಅದು ಫುಲ್ ವಿಡಿಯೋ ಜ್ಯೂಸ್. ನೆಕ್ಸ್ಟ್ ಅದೇ ತರ ಏನ್ ಅವ್ರಿಗೆ ಟಾಸ್ಕ್ ಕೊಟ್ಟಿದ್ರೆ ಇವ್ರಿಗೂ ಅದೇ ಟಾಸ್ಕ್ ಬರುತ್ತೆ ಬಿಗ್ ಬಾಸ್ ಕೊಟ್ಟಿದ್ರೆ. ಬಟ್ಟೆ ಒಗಿಯೋ ಟಾಸ್ಕ್ ಅದು ಬಂದ್ಬಿಟ್ಟು ಒಗಿಯೋರ್ದು ಗಲೀಜಾಗಿರುತ್ತೆ ಬಟ್ಟೆ, ಅದನ್ನ ಹೋಗಿಬೇಕು ಅಂತ ಅನ್ಬಿಟ್ಟು ಬರುತ್ತೆ. ಅದರಲ್ಲಿ ಚೈತ್ರ ಅವ್ರು ಹೋಗಿದ್ದಾರೆ. ಅದರಲ್ಲಿ ಯಾರು ಕ್ಲೀನಾಗಿ ಹೋಗಿದ್ದಾರೆ ಅದ್ರಲ್ಲಿ ರೇಟಿಂಗ್ಸ್ ಇರುತ್ತೆ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ದಾರೆ. ಅದೇ ತರ ಕಂಟಿನ್ಯೂ ಆಗುತ್ತೆ. ಬಟ್ ಏನಂದ್ರೆ ಚೈತ್ರ ಹೋಗಿತಾ ಇರ್ತಾರೆ. ಬಟ್ ರಜತ್ ಆ ಟೈಮಲ್ಲಿ ಹೇಳ್ತಾರೆ, ನಾನು ಇಷ್ಟೊತ್ತ ಒಗಿಯೋದು ಕ್ಲೀನೇ ಆಗಿಲ್ಲ, ಒಂದು ಸೀರೆ ಅಂತ ಅಂದ್ಬಿಟ್ಟು 2 ಸೀರೆ ನಾ ಕ್ಲೀನ್ ಮಾಡಿರೋದು ಇವು ಅಂತ ಅಂದ್ಬಿಟ್ಟು ಅಂತಾರೆ. ನಾನು 6 ಸೀರೆ ಕ್ಲೀನ್ ಮಾಡಿದ್ದೆ, ಒಂದು ಜುಬ್ಬ ಪೈಜಾಮ ಕ್ಲೀನ್ ಮಾಡಿದ್ದೆ ನೀಟಾಗಿ ಅಂತ ಅಂದ್ಬಿಟ್ಟು ರಜತ್ ಅವ್ರು ಅಂತಾರೆ. ಚೈತ್ರ ಅವ್ರಿಗೆ ಇನ್ನೊಂದು ಮಾತು ಟಾಂಗ್ ಕೊಡ್ತಾರೆ, ಏನಂದ್ರೆ ಬರೀ ಮಾತಾಡಿ ಇದು ಮಾಡೋದಲ್ಲ, ಕೆಲಸ ಮಾಡಿ ತೋರಿದ್ರೆ ಬರೀ ಮಾತಲ್ಲೇ ಆಗಲ್ಲ ಅಂತ ಅಂದ್ಬಿಟ್ಟು ರಜತ್ ಅಂತಾರೆ. ನೆಕ್ಸ್ಟ್ ಎಲ್ಲ ರೇಟಿಂಗ್ ಕೊಡೋ ಟೈಮ್ ಬರುತ್ತೆ. ರೇಟಿಂಗ್ ಎಷ್ಟು ಕೊಡ್ತಾರೆ ಅಂದ್ರೆ ಎಲ್ಲ ತಂಡದೆಲ್ಲ ಡಿಸ್ಕಷನ್ ಮಾಡ್ಬಿಟ್ಟು ಎಲ್ಲರೂ ಏನ್ ಎಷ್ಟು ರೇಟಿಂಗ್ ಕೊಡ್ತಾರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಎಷ್ಟು ಕೊಡಬಹುದು ಅಂದ್ರೆ 4 ಸ್ಟಾರ್ ಕೊಡ್ತಾರೆ. ಯಾರಿಗೆ ಈ ಒಂದು ಯಾರು ಸಿಬ್ಬಂದಿ ತಂಡಕ್ಕೆ ಅಂದ್ರೆ ಚೈತ್ರ ಅವ್ರ ತಂಡಕ್ಕೆ ಗೆಸ್ಟ್ ಅವರು 4 ಸ್ಟಾರ್ ಕೊಡ್ತಾರೆ. ಇದಾಗಿತ್ತು ಮೈನ್ ಪಾಯಿಂಟ್ಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಅಲ್ಲಿ ಸಿಗೋಣ. ಟಾಟಾ, ಸಿ ಯು, ಬಾಯ್.